21,22,00,000 ಫಂಡ್ಸ್ 55,85,00,000 ಡಿಪಾಸಿಟ್ಸ್ 489,42,00,000 ಸಾಲಗಳು 376,33,00,000 ಹೂಡಿಕೆಗಳು 138,19,00,000 ವರ್ಕಿಂಗ್ ಕ್ಯಾಪಿಟಲ್ 583,81,00,000 ಪ್ರಾಫಿಟ್ 3,07,00,000 ಸದಸ್ಯ ಸಂಖ್ಯೆ 5,158 NPA 2.61 ಕ್ಯಾಪಿಟಲ್ ಅಡ್ವೆಸಿ 15.02 ಲಾಭಾಂಶ ಅದು ನಾವು 7ರಿಂದ 9% ಕೊಂಡಿದ್ವಿ, ಅದು ಸದ್ಯದಲ್ಲೇ ಘೋಷಿಸ್ತೇವೆ. ರಿಪೋರ್ಟ್ ಬುಕ್ ಅದೆಲ್ಲ ನೋಡಿದ್ದೀರಾ, ನಮ್ಮ ಎಂಪ್ಲಾಯೀಸ್ ಎಲ್ಲ ಓದಿದ್ದಾರೆ, ರಿಪೋರ್ಟ್ ಎಲ್ಲ ನೋಡಿದ್ದೀರಾ. ಯಾಕಂದರೆ ಏನಾದರೂ ಇದ್ರ ಬಗ್ಗೆ ತಾವು ಏನಾದರೂ ಕ್ವಶನ್ಸ್ ಇದ್ದರೆ ದಯವು ಸದಸ್ಯರು ಕೇಳ್ಬೋದು ಸರ್, ಮನವಿ ಮಾಡ್ತೀನಿ. ಜೊತೆಗೆ 79,08,00,000 ಸ್ವಂತ ನಿಧಿಯನ್ನು ಕ್ರೋಢೀಕರಿಸಿ 583,81,00,000 ದುಡಿಗೆ ಬಂಡವಾಳದೊಂದಿಗೆ ಪ್ರಗತಿ ಆಗಿದೆ. ಈ ಮೇರೆಗೆ ಅಭಿವೃದ್ಧಿ ತಮ್ಮಿಂದ ಸರ್ವಕಾಲಿಕ ಸಹಕಾರ ಮತ್ತು ಪ್ರೋತ್ಸಾಹ ಮುಖ್ಯ ಕಾರಣಗಳಿದ್ದು, ಇದಕ್ಕೆ ಆಡಳಿತ ಮಂಡಳಿಗಳು ಪದಾಧಿಕಾರಿಗಳು ತಮ್ಮೆಲ್ಲರೂ ಪ್ರತಿನಿಧಿಸುತ್ತೇವೆ. ಇಂದಿನ ಸಭೆಯಲ್ಲಿ ಆಡಳಿತ ಮಂಡಳಿಯ ವರದಿಯನ್ನು ತಮ್ಮ ಮುಂದೆ ಸಾದರಪಡಿಸುವ ಮುನ್ನ ಇಂದಿನ ಸರ್ವಸಭೆಯನ್ನು ಹೊಂದಿದ್ದು ನಮ್ಮೊಳಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹ ನೀಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಆಗಲೇ ಹೋಗುವಂತಹ ಸುದ್ದಿಯನ್ನು ತಮ್ಮೆಲ್ಲರನ್ನು ಅದರ ಕರ್ತವ್ಯ. ಅಂದು ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತು ರಣವೀರರ ದಂಡು. ಅಂದು ಹಿಂದೆ ಗುರು ಇದ್ದ, ಮುಂದೆ ಗುರಿ ಇತ್ತು, ಸಾಗುತ್ತಿತು ರಣವೀರರ ದಂಡು. ಇಂದು ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಸಾಗುತ್ತಿದೆ ರಣಹೇಳಿಗಳ ದಿಂಡು. ತಮ್ಮ ಬ್ಯಾಂಕಿಗೆ ಹಾಗೂ ಈ ಬ್ಯಾಂಕನ್ನು ಇಲ್ಲಿಯವರೆಗೆ 3 ದಶಕಗಳ ಕಾಲ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ಈ ತುಂಬು ಸಭೆಯಲ್ಲಿ ಸನ್ಮಾನಿಸುವ ಒಂದು ಶ್ಲಾಘ್ಯ ಕಾರ್ಯವನ್ನು ತಮ್ಮ ಬ್ಯಾಂಕ್ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಒಳ್ಳೆಯ ಕೆಲಸಕ್ಕಾಗಿ ತಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಇವತ್ತು ಇಲ್ಲಿ ಅಭಿನಂದಿಸಿಲ್ಲ, ಆ ವಿದ್ಯಾರ್ಥಿಗಳನ್ನು ಆ ಮಟ್ಟಕ್ಕೆ ತರೋದಕ್ಕೆ ಕಾರಣರಾದವರು ಅವರ ಹೆತ್ತವರು. ಅವರ ಹೆತ್ತವರ ಪ್ರಯತ್ನ ಮತ್ತು ತ್ಯಾಗ ಏನಿದೆ ಅದನ್ನು ಮನಸ್ಸಿನಲ್ಲೇ ಸ್ಮರಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆಯೇ ಈ ಮಕ್ಕಳಲ್ಲಿ ಇರುವ ಪ್ರತಿಭೆ ಹೊರಗೆ ಬರೋದಕ್ಕೆ ಕಾರಣರಾದವರು, ಬೆಳಗೋದಕ್ಕೆ ಕಾರಣರಾದವರು ಅಧ್ಯಾಪಕ ವರ್ಗದವರು. ಆ ಅಧ್ಯಾಪಕ ವರ್ಗದವರನ್ನೂ ಸಹ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ನೆನೆಸಬೇಕಾಗಿದೆ. ಹಾಗಾಗಿ ಎಲ್ಲರಿಗೂ, ಎಲ್ಲ ಚೇತನರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳು ಬುದ್ಧಿವಂತರಾಗೋದಕ್ಕೆ ಇರ್ತಕ್ಕಂಥ ಮೂಲ ಅಂಶಗಳು ಯಾವುವು? ವಿಜ್ಞಾನ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳಿದೆ. ಮನುಷ್ಯನ ಬುದ್ಧಿವಂತಿಕೆಯನ್ನ 50% ವಂಶವಾಹಿಗಳು, ಆನುವಂಶಿಕತೆ ನಿರ್ಧರಿಸುತ್ತೆ. ಉಳಿದ 50% ಬುದ್ಧಿವಂತಿಕೆಯನ್ನ ಆ ಮಗು ಬೆಳೆಯುವಂತ ಪರಿಸರ ನಿರ್ಧರಿಸುತ್ತೆ. ಅಪ್ಪ ಅಮ್ಮಂದರನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ವಂಶವಾಹಿಗಳನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ, ನಿಜ. ಆದರೆ
ನಾವು ಬೆಳೆಯೋದಕ್ಕೆ ಅಗತ್ಯವಾದ ಪರಿಸರವನ್ನು ನಿರ್ಮಿಸಿಕೊಳ್ಳುವ ಅವಕಾಶ ನಮ್ಮೆಲ್ಲರ ಪಾಲಿಗೆ ಇದೆ. ಮಕ್ಕಳ ಬುದ್ಧಿವಂತಿಕೆಯನ್ನ 3 ರೀತಿಯ ಪರಿಸರಗಳು ನಿರ್ಧರಿಸುತ್ತೆ. ಮೊದಲನೆಯದು ಮನೆಯ ಪರಿಸರ. ನಿಮ್ಮ ಮನೆಯಲ್ಲಿ ಓದುವ ಪರಿಸರ ಇದ್ದರೆ ಸಹಜವಾಗಿ ಆ ಮಗುವಿಗೆ ಓದಿನಲ್ಲಿ ಆಸಕ್ತಿ ಬರುತ್ತೆ. ಮನೆಗೆ 2 ಪತ್ರಿಕೆ, 2 ವಾರಪತ್ರಿಕೆ, ನಿಯತಕಾಲಿಕೆಗಳನ್ನು ತರಿಸಿ ಅದನ್ನು ಓದ್ತಾ ಇದ್ದರೆ ಮಕ್ಕಳಿಗೆ ನೀವು ಪರೋಕ್ಷವಾಗಿ ಪಾಠವನ್ನು ಹೇಳಿಕೊಡ್ತಾ ಇದ್ದೀರಿ. ಪ್ರತಿದಿನ ಬೆಳಗ್ಗೆ ವರ್ತಮಾನ ಪತ್ರಿಕೆಯನ್ನು ಓದಬೇಕು ಅನ್ನೋ ಪಾಠವನ್ನು ಹೇಳಿಕೊಡ್ತಾ ಇದ್ದೀರಿ. ಒಂದು ಗುಟ್ಟು ಗೊತ್ತ, ಮಕ್ಕಳಿಗೆ ಬಾಯಿ ಬಿಟ್ಟು ಹೇಳಿದರೆ ಅವರು ಕಲಿಯೋದು ಸ್ವಲ್ಪ ಕಷ್ಟ. ಅದರ ಬದಲು ಮಾದರಿಯಾಗಿ ಅನುಸರಿಸಿ ತೋರಿಸಬೇಕು. ನಾವು ನಮ್ಮ ಹಿರಿಯರು ಒಂದು ಅದ್ಭುತವಾದ ಗಾದೆಯನ್ನು ರೂಪಿಸಿದ್ದಾರೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ. ಮನೆಯಲ್ಲಿ ಇರುವ ಹಿರಿಯಕ್ಕ ಏನು ಮಾಡ್ತಾಳೋ ಹಾಗೆ ಮನೆಯಲ್ಲಿ ಇರುವಂಥ ತಮ್ಮ ತಂಗಿಯರು ಎಲ್ಲರೂ ಅನುಸರಿಸ್ತಾರೆ. ಹಾಗಾಗಿ ಮಕ್ಕಳು ಏನನ್ನ